ಬನ್ನಿ ಇವತ್ತು ಬನವಾಸಿಯ ಕದಂಬರ ಬಗ್ಗೆ ತಿಳಿಯೋಣ. ಕನ್ನಡಿಗರಿಗಾಗಿಯೇ ಕನ್ನಡಿಗಳಿಂದಲೇ ಕಟ್ಟಿದ ಮೊದಲ ಸಾಮ್ರಾಜ್ಯದ ಕಥೆ ಇದು. ಶಾತವಾಹನರ ನಂತರ ಕನ್ನಡ ನಾಡು ಅಕ್ಷರಶಃ ಅನಾಥವಾಗಿತ್ತು. ರಾಜಕೀಯ ಅಸ್ಥಿರತೆ. ಆಗ ಒಂದು ಹೊಸ ಶಕ್ತಿ ಹುಟ್ಟಿತು. ಅದುವೇ ಕದಂಬರ ಸಾಮ್ರಾಜ್ಯ. ಕನ್ನಡದ ನೆಲದಲ್ಲಿ ಕನ್ನಡದವರೇ ಕಟ್ಟಿದ ಮೊದಲ ಸ್ವತಂತ್ರ ಸಾಮ್ರಾಜ್ಯ. ಬನವಾಸಿಯನ್ನೇ ರಾಜಧಾನಿ ಮಾಡಿಕೊಂಡು ಸುಮಾರು 200 ವರ್ಷಗಳ ಕಾಲ ಇತಿಹಾಸವನ್ನೇ ಬರೆದರು. ಹಾಗಿದ್ರೆ ಇವರ ಇತಿಹಾಸದ ಮೂಲ ಯಾವುದು? ಅದು ಅಂದಿನ ಸಾಹಿತ್ಯ ಮತ್ತು ಮುಖ್ಯವಾಗಿ ಶಾಸನಗಳು. ಅದರಲ್ಲೂ ತಾಳಗುಂದ ಮತ್ತು ಹಲ್ಮಿಡಿ ಶಾಸನಗಳು ಬಹಳ ಮುಖ್ಯ. ಒಂದು ಸಂಸ್ಕೃತದಲ್ಲಿದ್ರೆ ಇನ್ನೊಂದು ನಮ್ಮ ಕನ್ನಡದ ಮೊದಲ ಶಾಸನ. ಸರಿ, ಯಾರು ಈ ಕದಂಬರು, ಎಲ್ಲಿಂದ ಬಂದರು, ಇವರ ಮೂಲದ ಬಗ್ಗೆ ಒಂದಷ್ಟು ಚರ್ಚೆಗಳಂತೂ ಇವೆ. ಆದರೆ ಎಲ್ಲ ಗೊಂದಲಗಳಿಗೂ ಉತ್ತರ ಕೊಡುವುದು ಒಂದೇ ಶಾಸನ, ಅದೇ ತಾಳಗುಂದ ಶಾಸನ. ಅದರ ಪ್ರಕಾರ ಈ ಸಾಮ್ರಾಜ್ಯದ ಸ್ಥಾಪಕ ಮಯೂರ ಶರ್ಮ ನಮ್ಮದೇ ಬನವಾಸಿಯ ಕನ್ನಡದ ಬ್ರಾಹ್ಮಣ. ಕೇಳಿ, ಒಂದು ದೊಡ್ಡ ಸಾಮ್ರಾಜ್ಯ ಹುಟ್ಟಿದ್ದು ಕೇವಲ ಒಂದು ಅವಮಾನದಿಂದ. ಅದರ ಸ್ಥಾಪಕ ಮಯೂರವರ್ಮ. ವೇದ ಕಲಿಯೋಕೆ ಕಾಂಚಿಗೆ ಹೋದಾಗ ಪಲ್ಲವ ಸೈನಿಕರು ಮಯೂರ ಶರ್ಮನಿಗೆ ಅವಮಾನ ಮಾಡ್ತಾರೆ. ಅಲ್ಲಿಂದ ಶುರುವಾಯ್ತು ನೋಡಿ ಕಥೆ. ಆ ಸ್ವಾಭಿಮಾನದ ಕಿಡಿ ಆತನನ್ನು ಕ್ಷತ್ರಿಯನನ್ನಾಗಿ ಮಾಡಿತು. ಲೇಖನಿ ಬಿಟ್ಟು ಖಡ್ಗ ಹಿಡಿದು ತನ್ನದೇ ಸೈನ್ಯ ಕಟ್ಟಿದ. ಮಯೂರವರ್ಮನ ನಂತರ ಬಂದ ಅತಿ ಮುಖ್ಯ ದೊರೆ ಕಾಕುಸ್ಥವರ್ಮ ಬರೀ ವೀರನಲ್ಲ, ದೊಡ್ಡ ರಾಜತಾಂತ್ರಿಕ ಕೂಡ. ಕದನಕ್ಕಿಂತ ಮದುವೆ ಸಂಬಂಧಗಳೇ ಸಾಮ್ರಾಜ್ಯಕ್ಕೆ ಹೆಚ್ಚು ಬಲ ಕೊಡುತ್ತೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿಯೇ ಗುಪ್ತರು, ವಾಕಟಾಕರ ಅಂತಹ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಜೊತೆ ವೈವಾಹಿಕ ಸಂಬಂಧ ಬೆಳೆಸಿದ. ಕದಂಬರ ಆಡಳಿತ ವ್ಯವಸ್ಥೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿತ್ತು. ಶಾತವಾಹನರ ಮಾದರಿಯಲ್ಲೇ ರೂಪಿಸಿದ್ದು. ರಾಜನಿಗೆ ಸಹಾಯ ಮಾಡಲು ಪಂಚಪ್ರಧಾನರು ಅಂತ 5 ಮಂತ್ರಿಗಳ ಒಂದು ಸಮಿತಿ ಇತ್ತು. ಆಡಳಿತ ಸುಲಭವಾಗ್ಲಿ ಅಂತ ರಾಜ್ಯವನ್ನ ಮಂಡಲ, ನಾಡು, ಕೊನೆಗೆ ಗ್ರಾಮ ಅಂತ ವಿಂಗಡಿಸಿದ್ರು. ಇವರು ವೈದಿಕ ಧರ್ಮದವರಾದ್ರೂ ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ಕೊಡ್ತಿದ್ರು. ಧಾರ್ಮಿಕ ಸಾಮರಸ್ಯ ಕಾಪಾಡಿದರು. ಶಿಕ್ಷಣಕ್ಕೂ ಅಷ್ಟೇ ಪ್ರಾಮುಖ್ಯತೆ. ಅಗ್ರಹಾರ, ಘಟಕ ಸ್ಥಾನಗಳು ಅಂದಿನ ದೊಡ್ಡ ಯೂನಿವರ್ಸಿಟಿಗಳಿದ್ದ ಹಾಗೆ. ದೇವಸ್ಥಾನಗಳ ನಿರ್ಮಾಣದಲ್ಲಿ ಕದಂಬ ಶೈಲಿ ಅನ್ನೋ ತಮ್ಮದೇ ಆದ ವಿಶಿಷ್ಟ ಶೈಲಿ ಶುರು ಮಾಡಿದ್ರು. ಇವರ ಅತಿ ದೊಡ್ಡ ಕೊಡುಗೆ ಅಂದ್ರೆ ನಮ್ಮೆಲ್ಲರ ಹೆಮ್ಮೆಯ ಕನ್ನಡದ ಮೊದಲ ಶಾಸನ ಹಲ್ಮಿಡಿ. ಸುಮಾರು 200 ವರ್ಷಗಳ ಕಾಲ ಕರ್ನಾಟಕಕ್ಕೆ ಒಂದು ಗಟ್ಟಿಯಾದ ಆಡಳಿತ, ಒಂದು ಸಾಂಸ್ಕೃತಿಕ ಅಸ್ಮಿತೆ ಕೊಟ್ರು. ಮುಂದೆ ಬಂದ ದೊಡ್ಡ ದೊಡ್ಡ ಕನ್ನಡ ಸಾಮ್ರಾಜ್ಯಗಳಿಗೆ ಇವರೇ ಅಡಿಪಾಯ ಹಾಕಿಕೊಟ್ಟಿದ್ದು. ನೋಡಿದ್ರಲ್ಲ, ಒಬ್ಬ ವ್ಯಕ್ತಿಯ ಸ್ವಾಭಿಮಾನ ಇಡೀ ನಾಡಿನ ಚರಿತ್ರೆಯನ್ನೇ ಹೇಗೆ ಬದಲಾಯಿಸಬಹುದು ಅಂತ.